ಹೆಲೋ, ವೆಲ್ಕಮ್ ಟು ಆಶಾ ಆರ್ಯಸ್ ಕಿಚನ್ ಬ್ಲಾಗ್. ನಾನಿವತ್ತು ಅವರೆಕಾಯಿ ಹುಳಿನ ಮಾಡ್ತಾ ಇದ್ದೀನಿ. ಈ ಅವರೆಕಾಯಿ ಹುಳಿಗೆ ಬೇಕಾಗುವಂತಹ ಪದಾರ್ಥಗಳು: ಅರ್ಧ ಕೆಜಿ ಬಿಡಿಸಿದ್ದು ಅವರೆಕಾಳು, ಮತ್ತೆ 2 ಆಲೂಗೆಡ್ಡೆ, 3 ಬದನೆಕಾಯಿ ತಗೊಂಡಿದ್ದೀನಿ, 3 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತೆ ಹಸಿರುಮೆಣಸಿನಕಾಯಿ ಸ್ವಲ್ಪ ತಗೊಂಡಿದ್ದೀನಿ. ಆಯಿಲು 2 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಹಾಕೋಬಹುದು. ಮತ್ತೆ ಬೇಳೆ ಸಾಂಬಾರ್ ಪುಡಿ 2 ಟೇಬಲ್ ಸ್ಪೂನ್, ಸಾಸಿವೆ ಅರ್ಧ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಬೇವಿನ ಕಡ್ಡಿ 5 ರಿಂದ 6, ಕಾಯಿ ಸ್ವಲ್ಪ, ಬೆಳ್ಳುಳ್ಳಿ ಎಸ್ಳು 10, ಅರಿಶಿನ 1/4 ಚಮಚ, ಈರುಳ್ಳಿ ಸ್ಮಾಲ್ ಸೈಜ್ ಆದ್ರೆ 3, ದೊಡ್ಡದಾದ್ರೆ 2 ಹಾಕೋಬಹುದು. ಮತ್ತೆ ಹುಣಸೆ ಹಣ್ಣು ಸ್ವಲ್ಪ ತಗೊಳ್ಳಿ, ಹುಳಿ ಎಷ್ಟು ಬೇಕು ನೋಡ್ಕೊಂಡು. ನಾನಿಲ್ಲಿ ಚಿಕ್ಕ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಮೊದಲಿಗೆ ಒಂದು ಕಡಾಯಿಗೆ ನೀರ್ ಹಾಕೊಂಡು ಫುಲ್ ಬಿಸಿ ಆಗೋ ತನಕ ಬಿಡ್ಬೇಕು. ನೀರ್ ಬಿಸಿ ಆದ್ಮೇಲೆ ತೊಳೆದಿಟ್ಕೊಂಡಿರೋಂತಹ ಅವರೆಕಾಳನ್ನ ಹಾಕೊಂತಿದ್ದೀನಿ. ಅವರೆಕಾಳು ಹಾಕಿದ್ಮೇಲೆ ಇದಕ್ಕೆ ಆಲೂಗೆಡ್ಡೆನ ಹಾಕೋಬೇಕು. ನಾನು ಲೇಟಾಗಿ ಹಾಕಿದ್ದೀನಿ ಆಲೂಗೆಡ್ಡೆ, ಮುಂಚೆನೆ ಆಲೂಗೆಡ್ಡೆ ಹಾಕಿದ್ರು ನಡೆಯುತ್ತೆ. ಮತ್ತೆ ನಾನಿಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಟೊಮ್ಯಾಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿರುಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಅದನ್ನ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬೆಂದ್ಮೇಲೆ ಇದನ್ನ ಮಸಾಲೆ ರುಬ್ಬೋದಿಕ್ಕೆ ಹಾಕೋಬೇಕು. ಅದರಿಂದ ಟೊಮೆಟೊ ಎಲ್ಲ ಈ ತರ ಅವರೆಕಾಳು ಜೊತೆನೆ ಹಾಕಿ ಬೇಯಿಸ್ಕೋಬೇಕು. 1/4 ಸ್ಪೂನ್ ಅರಿಶಿನ ಪೌಡರ್ನ ಹಾಕೊಂತಾ ಇದ್ದೀನಿ. ನೆಕ್ಸ್ಟ್ ಒಂದ್ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಅರ್ಧ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಇದು ತುಂಬಾ ಹೈ ಫ್ಲೇಮ್ ಅಲ್ಲಿ ಇಡ್ಬೇಡಿ, ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ ಹೈ ಫ್ಲೇಮ್ ಅಲ್ಲಿ ಇಟ್ಟಿರೋದ್ರಿಂದ ಜೀರಿಗೆ ಹಾಕಿದ ತಕ್ಷಣ ಕಪ್ಪಾಗೋಯ್ತು. ಈ ತರ ಕಪ್ಪಾಗಬಾರ್ದು. ಜೀರಿಗೆ ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಅರೋಮಾ ಬರೋ ತನಕ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಅಲ್ಲೇ. ನೋಡಿ ಈ ತರ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇವಾಗ 1 ಗಡ್ಡೆ ಬೆಳ್ಳುಳ್ಳಿ ಹಾಕೊಂಡ್ರೆ ಸಾಕು. ಅದ್ರ ಜೊತೆ ಹುಣಸೆ ಹಣ್ಣನ್ನು ಇವಾಗ್ಲೇ ಹಾಕೋತಾ ಇದ್ದೀನಿ. ಹುಳಿ ನೋಡ್ಕೊಂಡು ಹುಣಸೆ ಹಣ್ಣು ಹಾಕೊಳ್ಳಿ. ಹುಣಸೆ ಹಣ್ಣೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ಬೇಕು. ಫುಲ್ ತಣ್ಣಗಾದ್ಮೇಲೆ ಇದನ್ನ ರುಬ್ಕೋಬೇಕು. ಅವರೆಕಾಳೆಲ್ಲ ನೀಟಾಗಿ ಬೇಯ್ತಾ ಇದೆ. ಇದಕ್ಕೆ ಉಪ್ಪು ಹಾಕಿರ್ಲಿಲ್ಲ, ನಾನು ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಆಲೂಗೆಡ್ಡೆನ ನಾನು ಇವಾಗ ಹಾಕೋತಾ ಇದ್ದೀನಿ. ಮುಂಚೆನೆ ಹಾಕೊಳ್ಳೋದಕ್ಕೆ ಮರ್ತು ಹೋಗ್ಬಿಟ್ಟಿತ್ತು. ಅವರೆಕಾಳು ಬೇಗ ಹಾಕ್ತಿವಲ್ಲ, ಅವಾಗ್ಲೇನೆ ಬೇಕಾದ್ರೂ ಆಲೂಗೆಡ್ಡೆನ ಹಾಕೋಬಹುದು. ನಾನು ಇವಾಗ ಹಾಕೊಂಡಿದ್ದೀನಿ. ಟೊಮ್ಯಾಟೊ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಯಬೇಕು. ಟೊಮ್ಯಾಟೊ ಎಲ್ಲ ಬೆಂದ್ಮೇಲೆ ಅದನ್ನ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆ ಸ್ವಲ್ಪ ಅವರೆಕಾಳನ್ನು ಹಾಕೊಂಡು ರುಬ್ಕೊಂಡ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೊಮೊಟೊ ಎಲ್ಲ ಆರೋದಕ್ಕೆ ಇಟ್ಟು ನೆಕ್ಸ್ಟ್ ಅವರೆಕಾಳು ಜೊತೆ ಬದನೆಕಾಯಿನ ಹಾಕೋತಾ ಇದ್ದೀನಿ. ನೋಡಿ ಈ ತರ ಉದ್ದುದ್ದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಬದನೆಕಾಯಿನ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದ್ ಮಿಕ್ಸರ್ಗೆ ಕಾಯಿ ಮತ್ತೆ ಫ್ರೈ ಮಾಡ್ಕೊಂಡಿರೋಂತ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆ ಹಣ್ಣು ಮತ್ತೆ ಬೇಯಿಸ್ಕೊಂಡಿರೋಂತಹ ಟೊಮ್ಯಾಟೊ, ಸ್ವಲ್ಪ ಅವರೆಕಾಳು, ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋಬೇಕು. ಬೇಳೆ ಸಾಂಬಾರ್ ಪುಡಿ 2 ಟೇಬಲ್ ಸ್ಪೂನ್ ತಗೊಂಡಿದ್ನಲ್ಲ ಅದು ಹಾಕೊಂಡಿದ್ದೀನಿ. ಬೇಳೆ ಸಾಂಬಾರ್ ಪುಡಿ ಇಲ್ಲ ಅಂದ್ರೆ ಧನ್ಯ ಪುಡಿ ಮತ್ತೆ ಖಾರದ ಪುಡಿ ಹಾಕೋಬಹುದು. ಬೇಳೆ ಸಾಂಬಾರ್ ಪುಡಿ ಇದ್ರೆ ಒಳ್ಳೇದು.
ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಈ ತರ ನುಣ್ಣ ಪೇಸ್ಟ್ ಮಾಡ್ಕೋಬೇಕು. ಮಸಾಲೆ ರೆಡಿ ಆಗೋದ್ರೊಳಗೆ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ. ಇದಕ್ಕೆ ರುಬ್ಬಿರೋ ಅಂತ ಮಸಾಲೆನ ಹಾಕೋತಾ ಇದ್ದೀನಿ. ರುಬ್ಬಿರೋ ಮಸಾಲೆನ ಹಾಕೊಂಡು ಒಂದೆರಡು ನಿಮಿಷ ಬೇಯೋದಿಕ್ಕೆ ಬಿಟ್ಬೇಕು. ಆಮೇಲೆ ಈ ಮಿಕ್ಸಿ ಜಾರ್ಗೆ ನೀರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆ ನೀರ್ನ ಇದ್ರೊಳಗಡೆ ಹಾಕೋಬೇಕು. ನಿಮಗೆ ಗಟ್ಟಿ ಸಾಂಬಾರ್ ಎಷ್ಟು ಬೇಕು ನೋಡ್ಕೊಂಡು ನೀರ್ ಹಾಕೋಬೇಕು. ಈ ಸಾಂಬಾರು ಚಪಾತಿಗೆ, ಮುದ್ದೆಗೆ ಮತ್ತೆ ಅನ್ನಕ್ಕೆಲ್ಲ ಸೂಪರ್ ಆಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. 2 ದಿನ ಇಟ್ರುನು ಸಾಂಬಾರು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಟೇಸ್ಟ್ ಅಂತೂ ಹೋಗಲ್ಲ. ತುಂಬಾನೇ ಚೆನ್ನಾಗಿರುತ್ತೆ. ಮುಂಚೆ ಇಟ್ಕೊಂಡಿರೋಂಥ ಕಡಾಯಿ ಚಿಕ್ಕದಾಯ್ತು ಅಂತ ಈ ಕುಕ್ಕರ್ಗೆ ಎಲ್ಲಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆ ಕಡಾಯಿ ಚಿಕ್ಕದಾಯ್ತು, ಸಾಂಬಾರ್ಗೆ ಸಾಕಾಗ್ತಿರ್ಲಿಲ್ಲ, ಅದರಿಂದ ಈ ಕುಕ್ಕರ್ಗೆ ಹಾಕೊಂಡೆ. ನೆಕ್ಸ್ಟ್ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ನ ಹಾಕೋತಾ ಇದ್ದೀನಿ. ಆಯಿಲ್ ಬಿಸಿ ಆದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಎಲ್ಲ ಚಟಪಟ ಅಂದ್ಮೇಲೆ ಹಿಂಗು ಸ್ವಲ್ಪ ಹಾಕೋಬಹುದು. ನಾನಿಲ್ಲಿ ಕೊಕೊನಟ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಆಯಿಲ್ ಬೇಕೋ ಅದನ್ನ ಬೇಕಾದ್ರೆ ಯೂಸ್ ಮಾಡಬಹುದು. ಇದಕ್ಕೆ 4 ರಿಂದ 5 ಕಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಿಂಗು 2 ರಿಂದ 3 ಚಿಟಕಿ ಹಾಕೊಂಡು ಸಾಂಬಾರು ಬೆಂದಿದೆ ನೋಡಿ. ತುಂಬಾ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ಆರಿದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಆದ್ರಿಂದ ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಒಳ್ಳೇದು. ಉಪ್ಪೆಲ್ಲ ನಾನು ಟೇಸ್ಟ್ ನೋಡ್ಕೊಂಡು ಹಾಕೊಂಡಿದೀನಿ. ನೀವು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೋಬೇಕು. ಈ ತರ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿ 2 ಮಿನಿಟ್ಸ್ ಕುದಿಯೋದಿಕ್ಕೆ ಬಿಡಬೇಕು. ನೋಡಿ ಈ ತರ ನೀಟಾಗಿ ಕುದಿ ಬಂದ್ಮೇಲೆ ಸ್ಟವ್ ಆಫ್ ಮಾಡಿ. ಈ ಸಾಂಬಾರು ಇವಾಗ ಇನ್ನೊಂದ್ಸತಿ ಏನಾದ್ರೂ ಬಿಸಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆರಿದ್ಮೇಲೆ ಬಿಸಿ ಮಾಡ್ತಾ ಇದ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಮತ್ತೆ ದೋಸೆಗೆ, ಚಪಾತಿಗೆ, ಅನ್ನಕ್ಕೆಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ. 2 ಡೇಸ್ ಇಟ್ರುನು ಹಾಳಾಗಲ್ಲ, ಮತ್ತೆ ಟೇಸ್ಟ್ ಅಂತೂ ಹೋಗಲ್ಲ. ತುಂಬಾನೇ ಇಟ್ಟಷ್ಟು ಟೇಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೊಂದ್ಸರಿ ಮನೇಲಿ ಇದನ್ನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಅಡುಗೆ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿ ಇದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬಿಸಿ ಮಾಡಿದೀನಿ. ನೋಡಿ ಇಷ್ಟು ಗಟ್ಟಿಯಾಗಿದೆ. ಅದಕ್ಕೆ ಹೇಳೋದು ಮುಂಚೆನೆ ಸ್ವಲ್ಪ